ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಕೀ ಆನ್ಸರ್ ಹೇಳೋಕ್ಕಿಂತ ಮುಂಚೆ ತುಂಬಾ ಖುಷಿ ಆಯಿತು. ಬಿಕಾಸ್ ನಾವು ಹಾಕಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ನಾವು ಹಾಕಿರ್ತಕ್ಕಂಥ ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ನಾವು ಮಾಡಿರ್ತಕ್ಕಂಥ ಲೈವ್ ಕ್ಲಾಸಿಂದ ಸುಮಾರಾಗಿರ್ತಕ್ಕಂಥ ಉತ್ತರಗಳು ಬಂದಿದ್ದಾವೆ. ಸೊ ನಿಮಗೆ ಎಷ್ಟು ಅಂಕ ಬರ್ತದೆ ಅನ್ನೋದನ್ನು ಕಮೆಂಟ್ ಕೊಡಿ ಅಂತ ಹೇಳ್ತಾ. ತುಂಬ ಪೇಪರ್ ಈಸಿ ಇತ್ತು ಸರ್, ಮುಂಚೆನೂ ಕೂಡ ನಾನು ಹೇಳಿದ್ದೆ, ಬೆಳಿಗ್ಗೆನೂ ಕೂಡ ಒಂದು ವಿಡಿಯೋ ಬಂದಿತ್ತು. ಸೊ ಅದರಿಂದ ತುಂಬಾ ಪ್ರಶ್ನೆ ಬಂದಿದ್ದಾವೆ. ಬನ್ನಿ ಹಾಗಾದರೆ ಕೀ ಆನ್ಸರ್ನ ಶುರು ಮಾಡೋಣ. ನಿಮಗೆ ಸೈನ್ಸ್ಗೆ ಬೇಕಾಗ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಡೈಲಿ ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ, ಅಲ್ಲಿ ಬಂದು ಜಾಯ್ನ್ ಆಗಿ. ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. 100% ಬರ್ತಕ್ಕಂಥ ಪ್ರಶ್ನೆಗಳನ್ನೇ ನಾನು ನಿಮಗೆ ಕೊಡ್ತೀನಿ, ಓಕೆನಾ? ಎಸ್. ಸೊ ಮೊದಲ ಪ್ರಶ್ನೆ ಭಾಳ ಸಿಂಪಲ್ ಆಗಿ ಕೇಳಿದರು, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ಕೇಳಿತ್ತು. ಎಷ್ಟು ಸರಿ ಹೇಳಿದ್ದೀವಿ ನಾವು? D9 ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 2, ವಧೂಪೇತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ವಧು ಅಂತ ಇದೆ. ಸೊ ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ವಧೂಪೇತ ಅನ್ನೋದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಪ್ರಶ್ನೆ 3, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಯಾವ ಲೇಖನ ಚಿಹ್ನೆಯನ್ನು ಬಳಸ್ತೀರಿ ಅಂತ ಕೇಳಿದ್ದಾರೆ. ಅದು ಆಪ್ಷನ್ ಸಿ ವಾಕ್ಯವೇಷ್ಟನ ಚಿಹ್ನೆ ಅಂತ ಬರ್ತದೆ. ಸೊ ವಾಕ್ಯವೇಷ್ಟನ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇದು ಇತ್ತು. 4ನೇ ಪ್ರಶ್ನೆ, ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಯಾವುದು? ಸೊ ಡಿ ಆಪ್ಷನ್ ಉತ್ತ ಅಂತ ಇದೆ ನೋಡಿ. ಉತ್ತ ಅನ್ನೋದು ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಅಂತ ಬರಿಬೇಕು. ಇಷ್ಟು ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ಇನ್ನು ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದ್ದಾರೆ. ಸೊ ದ್ವಿತೀಯ ವಿಭಕ್ತಿಯ ಕಾರಕಾರ್ಥನೇ ಆಪ್ಷನ್ ಎ ಕರ್ಮಾರ್ಥ ಇಸ್ ದ ರೈಟ್ ಆನ್ಸರ್. ಕರ್ತಾರ್ಥ ಅನ್ನೋದು ಪ್ರಥಮ ಬರ್ತದೆ, ಕರ್ಮಾರ್ಥ ಅನ್ನೋದು ದ್ವಿತೀಯ ವಿಭಕ್ತಿಯ ಕಾರಕಾರ್ಥ. ಇನ್ನು ಮಾದ್ರ ಮಾಗದ ಯಾದವರು ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಇಲ್ಲಿ ಎಲ್ಲ ಪದಗಳು ಏನಾಗ್ತಾವಪ್ಪ ಅಂದ್ರೆ ಪ್ರಧಾನವಾಗ್ತಾವ. ಮಾದ್ರರು, ಮಾಗದರು, ಯಾದವರು. ಸೊ ಹೀಗಾಗಿ ಏನಾಗ್ತದಪ್ಪ ಅಂದರೆ ದ್ವಂದ್ವ ಸಮಾಸ ಇಸ್ ದಿ ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣಕ್ಕೆ ಬರ್ತೀನಿ, ಭಾಳ ಈಸಿ ಇತ್ತು. ಅಮೃತ, ಅಮರ್ದು ಅಂತ ಇದೆ. ಕಾರ್ಯದ ಏನಂತ ಕೇಳಿದರೆ ಕಜ್ಜ ಅಂತ ಬರಿಬೇಕು. ಸೊ ಕಾರ್ಯ ಅನ್ನೋದು ಕಜ್ಜ ಅನ್ನೋದು ಏನಾಗ್ತದಪ್ಪ ಅಂದರೆ ತದ್ಭವ ರೂಪ ಆಗ್ತದೆ. ಅಷ್ಟು ಅನ್ನೋದು ಪರಿಮಾಣವಾಚಕ ಆದ್ರೆ 12 ಅನ್ನೋದೇನು ಅಂತ ಕೇಳಿದ್ದಾರೆ. ಸೊ 12 ಅನ್ನೋದು ಸಂಖ್ಯಾವಾಚಕ ಅಂತ ಬರಿಬೇಕು. 12 ಅನ್ನೋದೇನಿತ್ತು ಸಂಖ್ಯಾವಾಚಕ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಹಾಲ್ಜೇನು ಅನ್ನೋದು ಜೋಡು ನುಡಿ ಆದರೆ ತುತ್ತ ತುದಿ ಅನ್ನೋದು ಏನು ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ತುತ್ತ ತುದಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಜೋಡು ನುಡಿ ಇಸ್ ದ ರೈಟ್ ಆನ್ಸರ್. ಸೊ ತುತ್ತ ತುದಿ ಅನ್ನೋದು ದ್ವಿರುಕ್ತಿ. ತುತ್ತ ತುದಿ ಅನ್ನೋದು ದ್ವಿರುಕ್ತಿ ಇಸ್ ದ ರೈಟ್ ಆನ್ಸರ್. ಇನ್ನು ನಿನಗಾಗಿ ಅನ್ನೋದು ತದ್ದಿತಾಂತವೇ ಆದರೆ ಪೇರ್ಮೆ ಅಂತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಪೇರ್ಮೆ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ ಇಸ್ ದ ರೈಟ್ ಆನ್ಸರ್. ತದ್ದಿತಾಂತ ಭಾವನಾಮ ಅನ್ನೋದು ಪೇರ್ಮೆ ಅಂತ ಬರ್ತದೆ. ಸೊ ಇಷ್ಟು ಈಸಿಯಾಗಿರ್ತಕ್ಕಂಥ ನೀವೇನು ಮಾಡ್ಬೋದಪ್ಪ ಅಂದರೆ ಸಂಬಂಧೀಕರಣದಲ್ಲಿ ಬರಿಬೇಕಾಗಿತ್ತು. ಮುಂದೆ 1 ಅಂಕದ ಪ್ರಶ್ನೆಗೆ ಬರ್ತೀನಿ. ಸೊ ಫಸ್ಟ್ ಪ್ರಶ್ನೆ ಅಂತಲೂ ಕೂಡ ಭಾಳ ಈಸಿಯಾಗಿ ಕೇಳಿದರು ಫ್ರೆಂಡ್ಸ್, ಅದು ಗೊತ್ತಿದೆ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಹೇಳಿದ್ದೀವಿ, ಮಹಮ್ಮದೀಯರ ಆಳ್ವಿಕೆಯ ಕಾಲದಲ್ಲಿ ಅಂತಕ್ಕಂಥದ್ದಿದೆ. ಸೊ ಮಹಮ್ಮದೀಯರ ಆಳ್ವಿಕೆಯ ಕಾಲದಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಭಾಷೆ ಪದಗಳು ಬಂದವು ಅನ್ನೋದಿತ್ತು. ಸೊ ಮಹಮ್ಮದೀಯರ ಅನ್ನೋದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೆಕ್ಸ್ಟ್, ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಇತ್ತು. ಸೊ ಇದನ್ನು ಕೂಡ ನಾವು ಲೈವ್ ಕ್ಲಾಸಲ್ಲಿ ಹೇಳಿದ್ದೀವಿ. ಸೊ ಹುಲಿಗೆ ಪರಮಾನಂದವಾಗಲು ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ. ಎಸ್, ಏನು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಏನಾಗ್ತದಪ್ಪ ಅಂದ್ರೆ ಸೊ ಹುಲಿಗೆ ಪರಮಾನಂದವಾಗ್ತದೆ ಅಂತಕ್ಕದ್ದನ್ನು ಇತ್ತು. ಇನ್ನು 13ನೇ ಪ್ರಶ್ನೆ, ಲಂಡನ್ ನಗರದಲ್ಲಿನ ಪ್ರಸಿದ್ಧ ಶಿಂಪಿಯ ಹೆಸರೇನು ಅಂತ ಕೇಳಿದರು. ಸೊ ನಾವು ನಿಮಗೆ ಹೇಳಿತ್ತು, ಅಲ್ಲಿರ್ತಕ್ಕಂಥ ಶಿಂಪಿ ಯಾರಪ್ಪ ಅಂತಂದ್ರೆ ಸ್ಯಾವೋಯ್ ಅಂತ ಬರ್ತಾರೆ. ಸ್ಯಾವೋಯ್. ಸೊ ಸ್ಯಾವೋಯ್ ಅಂತಕ್ಕಂಥದ್ದು ಪ್ರಸಿದ್ಧ ಶಿಲ್ಪಿ. ಇನ್ನು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿರ್ತಕ್ಕಂಥ ಇದ್ರ ಉತ್ತರ ಏನಪ್ಪ ಅಂದರೆ ಯಾಕೆ ತಂಗಿ ಇಲ್ಲ ಅಂತ ಹೇಳ್ತಾನೆ ಅಂತಂದರೆ, ಎಸ್, ಉತ್ತರದಲ್ಲಿ ನಾವು ಏನು ಬರಿಬೇಕಾಗಿತ್ತು ಅಂತಂದರೆ ಅವರು ಮತ್ತೆ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುತ್ತಾರೆಂದು ಭಾವಿಸಿ ಸೊ ಸೂರ್ಯಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳ್ತಾರೆ ಅಂತಿತ್ತು. ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುತ್ತಾರೆಂದು ಭಾವಿಸಿ. ಹಲಗಲಿ ಗ್ರಾಮ ಎಲ್ಲಿದೆ? ಎಸ್, ಮುಧೋಳ ಸಂಸ್ಥಾನ ಈಗಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಇನ್ನು ಪರಶುರಾಮನು ದ್ರೋಣವನ್ನು ಯಾವುದರಲ್ಲಿ ಅರ್ಘ್ಯವನ್ನು ನೀಡಿದನು ಅಂತ ಕೇಳಿದರೆ ಎಷ್ಟು ಈಸಿ ಇದೆ ನೋಡಿ. ಸೊ ಪರಶುರಾಮ ಅಂದರೆ ನನ್ನ ಹೆಸರು ಬಂತು. ಸೊ ಮಣ್ಣಿನ ಪಾತ್ರೆಯಲ್ಲಿ ಅನ್ನೋದು ನಿಮಗೆಲ್ಲ ಏನಿದೆಪ್ಪ ಅಂದರೆ ಗೊತ್ತಿದೆ. ಇನ್ನು ಪುಟ್ಟಪೋರ್ಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸಲಗಿದ್ದಾರೆ ಅಂತ ಕೇಳಿದರೆ ಬಾಲರವಿ. ಸೊ ಬಾಲರವಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇಷ್ಟು ಈಸಿಯಾಗಿರ್ತಕ್ಕಂಥದ್ದು 1 ಮಾರ್ಕರ್ ಪ್ರಶ್ನೆ ಇತ್ತು.
ಇನ್ನು ಲಿಪಿಯ ಜಾಡು ಆರಂಭಗೊಂಡ ಬಗೆ ಅಂತ ಕೇಳಿದರೆ ಇದು ಹೊಸ ಪ್ರಶ್ನೆ ಇದೆ. ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂದರೆ ಈ ಪ್ರಶ್ನೆ ಬಂದಿದ್ದಿಲ್ಲ. ಯಾವುದು ಲಿಪಿಯ, ಬಟ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅನ್ನೋದನ್ನು ಕೇಳಿದರು. ಅಲ್ಲಿ ಭಾಳ ಈಸಿಯಾಗಿ ಏನು ಆನ್ಸರ್ ಬರಿಬಹುದಪ್ಪ ಅಂದರೆ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಆಮೇಲೆ ಮೊದಲಾದ ಭಾವನೆಗಳನ್ನು ತೊಳೆಯೋದಕ್ಕೆ ಎಂದು ಮೊದಲು ಮಾಡಿದನೋ ಆವಾಗ ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಗ್ತದೆ. ಯಾವ ಓದು ಬರವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆ ಮೇಲೆ ದಿನಪ್ರತಿ ಒಂದೊಂದು ಗೆರೆ ಹಾಕಿ ಏನು ಮಾಡ್ತಾರಪ್ಪ ಅಂದರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎನಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡಿತಾರೆ. ಓಕೆನಾ. ಇನ್ನು ಹೀಗೆ ಹಾಲುಮವರು ಲೆಕ್ಕವೂ ಇಡುವುದುಂಟು. ಪುರಾತನ ಸುಮೇರ್, ನೈಲ್, ಕ್ರಿಟಗಿರಿ ಮುಂತಾದ ಪ್ರದೇಶಗಳಲ್ಲಿ ಈ ಲಿಪಿಯ ಸಾಕ್ಷ್ಯಗಳು ದೊರೆತಿವೆ. ಹೀಗೆ ಲಿಪಿಯ ಮೊದಲಿನ ಜಾಡು ಆರಂಭಗೊಂಡಿತು ಅಂತ ನೀವೇನು ಮಾಡಬೇಕು, ಬರಿಬೇಕು. ಇನ್ನು ವಿಶ್ವೇಶ್ವರನವರ ವಿದ್ಯಾಭ್ಯಾಸ ಅಂತ ಕೇಳಿದ್ದಾರೆ. ಸೊ ನಾವು ನಿಮಗೂ ಕೂಡ ಮುಂಚೆ ಕೇಳಿದ್ದೀವಿ, ಯಾಕಂದರೆ ವಿಶ್ವೇಶ್ವರರ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ನೋಡ್ಕೊಂಡೋಗಿ ಈ ಪ್ರಶ್ನೆ ಈ ಕಡೆ ಏನಾಗ್ತಾ ಇದೆಯಪ್ಪ ಅಂದರೆ ತುಂಬಾ ಬರ್ತಾ ಇದೆ ಅಂತಲೂ ಕೂಡ ನಾವೇನು ಮಾಡಿದ್ದೀವಿ, ನಿಮಗೆ ಹೇಳಿದ್ದೀವಿ. ಸೊ ಇದರಲ್ಲಿ ಅವರ ವಿದ್ಯಾಭ್ಯಾಸ ಅಂತ ಬಂದಾಗ ಸೊ ಮುಖ್ಯವಾಗಿರ್ತಕ್ಕಂಥ ಏನು ಬರಿಬೇಕಾಗಿತ್ತಪ್ಪ ಅಂತಂದರೆ ಅವರದ್ದು ಒಂದು ಬೆಂಗಳೂರಿನ ವೆಸ್ಲಿಯನ್ ಕಾಲೇಜ್ ಬರ್ತದೆ, ಅಲ್ಲಿ ಪ್ರೌಢ ಶಿಕ್ಷಣ ಮುಗಿಸ್ತಾರೆ. ಸೆಂಟ್ರಲ್ ಕಾಲೇಜ್ನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್, 3 ವರ್ಷಗಳ BA ಪದವಿ. ಸಿ ರಂಗಚಾರ್ಲು ಅವರಿಂದ ಶಿಷ್ಯ ವೇತನವನ್ನು ಪಡಿತಾರೆ. ಓಕೆನಾ. ಆಮೇಲೆ ಪೂನಾದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಡಿಪ್ಲೊಮಾದಲ್ಲಿ ಶಿಕ್ಷಣವನ್ನು ಪಡೆದು ಜೇಮ್ಸ್ ಬರ್ಕ್ಲಿ ಅಂತಕ್ಕಂಥ ಬಹುಮಾನಕ್ಕೆ ಪಾತ್ರರಾಗ್ತಾರೆ ಅನ್ನೋದು ವಿಶ್ವೇಶ್ವರನವರಲ್ಲಿ ನೀವು ಬರಿಬೇಕು. ಇನ್ನು ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಸೊ ನಿಮಗೆ ಗೊತ್ತಿದೆ, ಚೆನ್ನಾಗಿರ್ಬೋದು. ಓಕೆ, ಎಲೆಕ್ಟ್ರಿಕ್ ದೀಪ ಇವೆಲ್ಲವುಗಳು ಸಿಗ್ತವೆ. ಅಗ್ನಿಭೂತಿ, ವಾಯುಭೂತಿ ಅಂತ ಕಲಿತ ವಿದ್ಯೆಗಳು ಕೇಳಿದರು. ವೇದಗಳನ್ನು ಕಲಿತರು, ವ್ಯಾಕರಣಗಳನ್ನು ಕಲಿತರು, ಧರ್ಮಶಾಸ್ತ್ರ ಕಲಿತರು. ಇನ್ನು ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಅರಸಿದೆ, ವೆರಿ ಇಂಪಾರ್ಟೆಂಟ್. ಹಲಗಲಿಗೆ ದಂಡು ಬರಲು ಕಾರಣ, ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣು ಸಂಗ್ರಹಿಸಿದ ಬಗೆ, ರಾಜಕೀಯ ಸ್ವಾತಂತ್ರ್ಯದ ಮಹತ್ವ, ಜ್ಞಾನಿ ಅಜ್ಞಾನಿ ಬಗ್ಗಳ ಬಗೆಗಿನ ಅಕ್ಕ ಮಹಾದೇವಿ ಅಭಿಪ್ರಾಯ, ರಾಜರ ಪ್ರಕೃತಿ ಅಂತ ಏನು ಮಾಡಿದ್ದಾರೆ ಅಂದರೆ ಕೇಳಿದ್ದಾರೆ. ಇಲ್ಲಿ ನೋಡಿ, ನಾವು ನಿಮಗೆ ರನ್ನನ ಬಗ್ಗೆ ಬಂದೇ ಬರ್ತದೆ ಅಂತ ಹೇಳಿದ್ದೀವಿ. ಓಕೆ ತಾನೇ. AN ಮೂರ್ತಿರಾವ್ ಮತ್ತು ರನ್ನನ ಬಗ್ಗೆ ಚೆನ್ನಾಗಿ ಬೈಪಟ್ ಮಾಡ್ಕೊಂಡು ಹೋಗಿ ಅದನ್ನು ರನ್ನನ ಬಗ್ಗೆ ನಾವು ಭಾಳ ಹೇಳಿದ್ದೀವಿ. ಓಕೆ, AN ಮೂರ್ತಿರವರು ಬಂದಾಗ ಏನು ಬರೀಬೇಕಾಗಿತ್ತು, ಕಾಲ 1900 ಬರೀತದೆ. ಓಕೆ, ಸ್ಥಳ ಬಂದುಬಿಟ್ಟು ಏನು ಬರ್ತದೆ, ಅಕ್ಕಿ ಹೆಬ್ಬಾಳು ಅಂತ ಬರ್ತದೆ. ಸ್ಥಳ ಬಂದುಬಿಟ್ಟು ಅಕ್ಕಿ ಹೆಬ್ಬಾಳು ಇಸ್ ದ ರೈಟ್ ಆನ್ಸರ್. ಕೃತಿಗಳು ಹಗಲು ಮನಸ್ಸುಗಳು ಬರ್ತದೆ, ಅಪರ ವಯಸ್ಕನ ಅಮೆರಿಕ ಯಾತ್ರೆ ಬರ್ತದೆ, ಅಲೆಯುವ ಮನಸ್ಸು ಬರ್ತದೆ. 3 ಪ್ರಶಸ್ತಿಗಳಿದ್ದಾವೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ಗೌರವ ಡಿಲೀಟ್ ಅನ್ನೋದನ್ನು ಏನಾಗಿರ್ತದಪ್ಪ ಅಂದರೆ AN ಮೂರ್ತಿರಾವ್ ಅವರಿಗೆ ಸಿಕ್ಕಿತ್ತು. ಬಟ್ ರನ್ನಂದು ಕೂಡ ಏನಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ರನ್ನನಲ್ಲಿ ಬಂದಾಗ ಮುಖ್ಯವಾಗಿ ನೀವು ಬರೀತಕ್ಕಂಥ ಸಾಲುಗಳು ಏನಾಗಿತ್ತಪ್ಪ ಅಂದರೆ ರನ್ನನ ಬಗ್ಗೆ ಕಾಲ 949. ಓಕೆ, ಸ್ಥಳ ಮುದುವೋಳಲು ಬರ್ತದೆ. ಕೃತಿಗಳು ಸಾಹಸ ಭೀಮ ವಿಜಯಂ ಬರ್ತದೆ. ಓಕೆ, ಪರಶುರಾಮ ಚರಿತಂ ಇದೆ. ಆಮೇಲೆ ಗದಾಯುದ್ಧಕ್ಕೆ ಸಾಹಸ ಭೀಮ ವಿಜಯ ಅಂತ ಕರೀತಾರೆ. ಆಮೇಲೆ ಇವರಿಗೆ ಕವಿ ಚಕ್ರವರ್ತಿ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದ್ರೆ ಏನಾಗಿತ್ತು, ಬಿರುದು ಸಿಕ್ಕಿತ್ತು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ಅಲಂಕಾರ ಅಂತಲೂ ಕೂಡ ಭಾಳ ಈಸಿಯಾಗಿಯೇ ಕೇಳಿದ್ದಾರೆ. ಸೊ ಅಲಂಕಾರದಲ್ಲಿ ನಿಮಗೆ ಏನು ಬಂದಿತ್ತಪ್ಪ ಅಂತಂದ್ರೆ ಸೀತೆಯ ಮುಖಕಮಲ ಅರಳಿತು ಅಂತ ಕೇಳಿದ್ದಾರೆ. ಇದು ಚಂಪಕ ವೃತ್ತ ಅಂತ ಬರ್ತದೆ, ಚಂಪಕ ಮಾಲಾ ವೃತ್ತ ಇತ್ತು. ಛಂದಸ್ ಯಾವುದಿತ್ತು, ಚಂಪಕ ಮಾಲೆ ಇತ್ತು. ಸೊ ಚಂಪಕ ಮಾಲೆ ನಜಭಜ ಜಂಜರಂ ಅಂತ ಇದೆ ನೋಡಿ, ಅದನ್ನು ನೀವು ಬರೀಬೇಕು. ಸೀತೆಯ ಮುಖಕಮಲ ಅರಳಿತು, ಇದು ರೂಪಕಾಲಂಕಾರ ಬರ್ತದೆ. ಓಕೆ, ರೂಪಕಾಲಂಕಾರ. ಇದರಲ್ಲಿ ಉಪಮೇಯ ಏನಾಗ್ತದೆ, ಸೀತೆಯ ಮುಖ. ಉಪಮೇಯ ಸೀತೆಯ ಮುಖ. ಕಮಲ ಅನ್ನೋದು ಉಪಮಾನ ಬರ್ತದೆ. ಕಮಲ ಅನ್ನೋದು ಉಪಮಾನ. ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ವರ್ಣಿಸಿರೋದ್ರಿಂದ ಇದು ರೂಪಕಾಲಂಕಾರವಾಗಿದೆ ಅಂತ ನೀವು ಬರಿಬೇಕು. ಇನ್ನು ಮಾತೆ ಮುತ್ತು, ಮಾತೆ ಮೃತ್ಯು, ಮಾತಿನ ಮಹತ್ವವನ್ನು ಹೇಳಿದ್ದಾರೆ. ಓಕೆ, ಮಾತಿನ ಮಹತ್ವ. ಸೊ ಮಾತು ಯಾವ ಥರನಾಗಿದೆ ಅನ್ನೋದನ್ನು ಹೇಳಬೇಕಾಗಿದೆ. ಸತ್ಯಕ್ಕೆ ಸಾವಿಲ್ಲ, ಇಲ್ಲಿ ಸತ್ಯದ ಬಗ್ಗೆ ಹೇಳಿದ್ದಾರೆ ಗಾದೆ ಮಾತಿನಲ್ಲಿ. ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ನಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಸಾಲಿದೆ ಇದು. ನಲ್ವಡಿ ಕೃಷ್ಣರಾಜ ಒಡೆಯರ ಕುರಿತು ಹೇಳುವಾಗ ಈ ಮಾತು ಬಂದಿದೆ. ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ, ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಯುದ್ಧ ಸಾರಾ ಅಬೂಬ್ಕರ್ ಚಪ್ಪಲಿಗಳು ಅಂತಕ್ಕಂಥ ಕೃತಿಯಾಗಿರ್ತಕ್ಕಂಥ ಪಾಠದಿಂದ ಆರಿಸಿದ್ದಾರೆ. ಓಕೆ, ಮುಗಿಲಿಗೆ ರೆಕ್ಕೆಗಳು ಅಡೆದವು ಅಣ್ಣ, ದ ರಾ ಬೇಂದ್ರೆ ಅವರ ಹಕ್ಕಿ ಹಾರುತ್ತಿದೆ ನೋಡಿದಿರಾದಿಂದ ಇದೆ. ಓಕೆ, ಗರಿ ಕವನ ಸಂಕಲನ. ಹಸುರಾದುದು ಕವಿಯಾತ್ಮಂ, ಕುವೆಂಪು ಅವರ ಪಕ್ಷಿ ಕಾಶಿದಿಂದ ಆಯ್ದ ಹಸುರು ಅಂತಕ್ಕಂಥ ಪದ್ಯಪಾಠ. ದೃಪದಂ ಕೊಡುಸಿಗ್ಗು ಮಾಡಿದಂ ಅಂತಿದೆ, ಅದು ಪಂಪ ಬರೆದಿರುವ ಕೆಮ್ಮನೆ ಮೀಸೆ ಒತ್ತೇನೆ ಅಂತಕ್ಕಂಥ ಪದ್ಯಪಾಠದ ಸಾಲು ಇತ್ತು. ಇನ್ನು ಪದ್ಯ ಅಂತಲೂ ವೇರಿ ಈಸಿಯಾದ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಅಂತ ಇತ್ತು. ಇದು ವೀರಲವ ಪದ್ಯದ ಒಂದು ಸಾಲಿತ್ತು. ಓಕೆ, ಹೇಳ್ತೀವಿ ಶಬರಿಯ ಸಡಗರ ಮೇಳದವರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ, ಅದು ಇರಲಿ ಅಂದರೆ ಚಿಂತೆ ಅಂತ ಹೇಳಿತ್ತು. ಕೃಷ್ಣ ಒಡ್ಡಿದ ಆಮಿಷಗಳು, ಇದು ಕೂಡ ನಾವು ನಿಮಗೆ ಆಲ್ರೆಡಿ ಪ್ರಶ್ನೆಗಳನ್ನು ಕೊಟ್ಟಿತ್ತು. ಓಕೆ, ಇನ್ನು
ಎಸ್ಸೆಗಳನ್ನು ನೋಡಿ, ಪ್ರಬಂಧನೂ ಕೂಡ ನಾವೇ ಹೇಳಿದ್ದೀವಿ. ಪತ್ರ ಏನಿದೆ ಶಿಕ್ಷಣ ಸಚಿವರಿಗೆ. ಸೊ ನಾವು ನಿಮಗೆ ಏನು ಹೇಳಿದ್ದೀವಿ ಅಂದರೆ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸುವಂತೆ ಶಿಕ್ಷಣ ಸಚಿವರಿಗೆ ಕೇಳಿದು, ಇಲ್ಲಿ ಸಂಯುಕ್ತ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿಕೊಡುವಂತೆ ಶಿಕ್ಷಣ ಸಚಿವರಿಗೆ ಪತ್ರ ಕೇಳಿದ್ದಾರೆ. ಇನ್ನು ತಂದೆಗೆ ಏನು ಮಾಡಿದ್ದಾರೆ, ನಿಮ್ಮ ಶಾಲೆಯಲ್ಲಿನ ಗ್ರಂಥ ಸಪ್ತಾಹ ಕಾರ್ಯಕ್ರಮ ಆಚರಣೆ ಕುರಿತು ತಂದೆ ಶ್ರೀನಿವಾಸ್ಗೆ ಪತ್ರ ಬರೆದಿದ್ರು. ಸೊ ಪ್ರಬಂಧನೂ ಕೂಡ ನಾವು ಹೇಳಿತ್ತು, ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ವೆರಿ ಡೆಡ್ ಈಸಿಯಾಗಿರ್ತಕ್ಕಂಥ ಪೇಪರ್ ಇತ್ತು ಅಂತ ಹೇಳ್ತಾ ಮತ್ತೆ ಲೈವಲ್ಲಿ ಬರ್ತಾ ಇದ್ದೀನಿ. ಲೈವಲ್ಲಿ ಜಾಯ್ನ್ ಹೋಗೋಣ. ಬಾಯ್. ನಿಮ್ಮ ಸ್ಕೋರನ್ನು ಕಮೆಂಟ್ ಮಾಡಿ.